ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಕುಂದಾಪುರ ಕನ್ನಡದಂಗೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋಕೆ ಬಂದಿದ್ದೆ. ನಿಮ್ಗೆ ಗೊತ್ತಾತ್, ನನ್ನ ಕಂಡ್ರೆ ಗೊತ್ತಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋದು ಅಂದ್ರೆ ಅಂತ ನಿಂತ್ಕೊಂಡು ಮಾತಾಡೋದಲ್ಲ ಅಲ್ಲ. ಸ್ಟ್ಯಾಂಡ್ ಅಪ್ ಕಾಮಿಡಿ ನಮ್ಮ ಶಾಲೆಯಲ್ಲ ಮಾಸ್ಟರ್ ಎಲ್ಲ ಹೇಳ್ತಿರಲ್ಲ ಸ್ಟ್ಯಾಂಡ್ ಅಪ್ ಅಂತ. ಬೆಂಚ್ ಮೇಲೆ ನಿಂತ್ಕೊಂತೆಲ್ಲ ಹೇಳ್ತಾರೆ ಅಲ್ಲ ಶಾಲೆಯಲ್ಲಿ ಪತ್ತಿಗೆ. ಏನೇ ತಪ್ಪು ಮಾಡ್ರು ಬೆಂಚ್ ಮೇಲೆ ನಿಂತ್ಕೊ, ಎಲ್ಲರೂ ಒಂದು ಕೋಲ್ ಹುಡಿ ಮಾಡ್ತಿದ್ರು ಆ ಕಾಲಕ್ಕೆ. ಈ ಕಾಲಕ್ಕಲ್ಲ, ಈ ಕಾಲಲ್ಲಿ ಜೋರು ಬೈದ್ರೆ ಅಪ್ಪಮ್ಮನ ಕರ್ಕೊಂಡು ನಂಗೆ ಮಾಸ್ಟರ್ ಬೈದ್ರು, ನಂಗೆ ಆ ಮಾಸ್ಟರ್ ಇಷ್ಟ ಇಲ್ಲ ಅಂತ. ಏನ್ ಮಾಡೋಕತ್ತಲ್ಲ, ಕಾಲ ಬದಲಾವಣೆ ಆಯ್ತು. ಕಾಲ ಬದಲಾವಣೆ ಆದ ಕೂಡಲೇ ಎಲ್ಲವೂ ಚೇಂಜ್ ಆಯ್ತು. ಈಗಿನ ಮಕ್ಕಳು ನಮ್ಮಷ್ಟು ಸ್ಟ್ರಾಂಗ್ ಇಲ್ಲ. ನಾವು ಹುಡುಗರಾಗಿದ್ದಾಳಿಗೆ ಎಷ್ಟು ಸ್ಟ್ರಾಂಗ್ ಇತ್ತು ಅಲ್ಲ. ನಾವು ಬೆಳಿಗ್ಗೆ ಎದ್ಕೊಂಡು ದೋಸೆಯ, ಇಡ್ಲಿಯ, ಏನಾದ್ರು ಪತ್ರೊಡೆಯ, ಕಡುಬ ಎಂತ ಮಾಡ್ತಾರೆ, ಒಂದು ಚಿತ್ರಾನ್ನ, ಉಪ್ಪಿಟ್ಟ ಏನಾದ್ರು ತಿಂದ್ಕೊಂಡೇ ಹೋತಿತ್ತು ಅಲ್ಲ ಶಾಲೆಗೆ ಹೋಗ್ಬೋದು. ಈಗಿನ ಮಕ್ಳು ಹೋತ್ರ ಎಲ್ಲಿ ಏನು ತಿಂತಿಲ್ಲ. ಒಂದು ಗ್ಲಾಸ್ ಹಾಲು ಕುಡಿದ್ರೆ ದೊಡ್ಡದು, ಅದರೊಟ್ಟಿಗೆ ಒಂದೆರಡು ರಸ್ಕ ಬಿಸ್ಕೆಟ ತಿಂತು ಅಷ್ಟೇ. ತಿಂದ್ರೆ ಅಷ್ಟೇ ಇಲ್ದ್ರೆ ಒಂದು ಸಾಯಂಕಾಲ ಹೊತ್ತಿಗೆ ಹೋಯ್ತಲ್ಲ ನಿಮ್ ಲೇಸ್ ಎಲ್ಲ ಬತ್ತು. ಹಂಗೆ ಮಾಸ್ಟರ್ ಒಬ್ರು ಹೇಳ್ತಿದ್ರು, ಈಗಿನ ಕಾಲದ ಮಕ್ಕಳಿಗೆ ಸ್ಟ್ರೆಂತೇ ಇಲ್ಲ ಅಂತ. ಎಂತಾಯ್ತು ಮಾಸ್ಟರ್ ಕೇಳಿ? ಏನಿಲ್ಲ, ಒಂದು ನಾವು ನಿಲ್ಲಿಸ್ತಲ್ಲ, ಒಂದು ಪ್ರೇಯರ್ ಹೇಳೋಕೆಲ್ಲ ನಿಲ್ಸಿರ್ ಕೂಡ್ಲೆ, ಬಿಸಿಲಲ್ಲಿ ಸ್ವಲ್ಪ ನಿಲ್ಸಿರ್ ಕೂಡ್ಲೆ ಒಂದು 5 ನಿಮಿಷ ಆದ್ರೂ ತಲೆ ತಿರುಗಿ ಬಿದ್ದು ಬಿಡ್ತಾವ. ಅಷ್ಟು ಸ್ಟ್ರೆಂತ್ ಇಲ್ಲ ಮಕ್ಳಿಗೆ. ಹೌದು, ಈಗ ನಮ್ಗೆ ಹಂಗಲ್ಲ. ನಾವು ಆ ಟೈಮಲ್ಲಿ ಬೆಳಗಿನ ಸಾಯಂಕಾಲದವರೆಗೆ ಆಟ ಆಡ್ತೀವಿ. ಎಷ್ಟು ನಮ್ಮ ಪ್ರಾಯದವ್ರಿಗೆಲ್ಲ ಕೇಳಿ ಬಹಳಷ್ಟು ಜನರಿ ಕ್ರಿಕೆಟ್ ಆಡ್ತಿತ್ತು ಬೆಳಗಿನ ಸಾಯಂಕಾಲ. ಶನಿವಾರ ಭಾನುವಾರ ಬಂದ್ರಂತೂ ಕ್ರಿಕೆಟೇ. ನಾವು ಎಲ್ಲಿದ್ದು ಹುಡ್ಕುದೇ ಬೇಡ, ಆಟದ ಮೈದಾನದಂಗೆ ಇರ್ತವೆ ನಾವು. ಆಟದ ಮೈದಾನದಲ್ಲೇ. ನಾನು ಸ್ವಲ್ಪ ಬಿಳಿ ಇದ್ದೆ ಕಾಮಕ್ಕೆ, ಆದ್ರೆ ನಾನು ಸಾಯಂಕಾಲ ಶನಿವಾರ ಫುಲ್ ಡೇ ರಜೆ, ನಮಗೆ ಫುಲ್ ಡೇ. ಭಾನುವಾರ ರಜೆ ಇರ್ತಿತ್ತು. 2 ರಜೆಗಳದ್ದು ಸೋಮವಾರ ಆಪತ್ತಿ ನಾವು ಶಾಲೆಗೆ ಒಪ್ಪತ್ತಿಗೆಲ್ಲ ಕಪ್ಪಾಯ ಬಿಸಿಲಲ್ಲಿ ಸೊಕ್ಕುದು, ಅಷ್ಟು ಸೊಕ್ಕು. ಈಗಿನ ಕಾಲದ ಮಕ್ಳು ಎಲ್ಲಿ ಸೊಕ್ತಾರಲ್ಲ, ಮಕ್ಳು ಸೊಕ್ಕುದಿಲ್ಲ. ಮಕ್ಳೇನು ಬರೀ ಇದೆ ಅಲ್ಲ. ಮೊಬೈಲ್ ಬಿಟ್ರು ಬೇರೆ ಎಂತ ಕತೆ ಇಲ್ಲ, ಜಗತ್ತೇ ಇಲ್ಲ. ಅಲ್ಲೇ ಕ್ರಿಕೆಟ್ ಆಡೋದು, ಅಲ್ಲೇ ಫುಟ್ಬಾಲ್ ಆಡೋದು, ಅಲ್ಲೇ ಲೂಡೋ ಎಲ್ಲ ಅಲ್ಲೇ. ಟೆನ್ನಿಸ್ ಬೇರೆ ಆಡ್ತದ್ರಲ್ಲ. ಮತ್ತೊಂದು ಕ್ಯಾಂಡಿ ಕ್ರಶ್ ಆಗ್ತದೆ. ಅದಕ್ಕೇನು ವರ್ಷ ಅಂತ ಇಲ್ಲ, ಯಾವ ಪ್ರಾಯದವ್ರು ಆಡ್ಲ ಕ್ಯಾಂಡಿ ಕ್ರಶ್ ಅಲ್ಲ. ಹಾಗೆ ಒಂಥರ ಬೇರೆ ತರ. ನಮ್ದು ಆಗ್ಲಿಗೆಲ್ಲ ಏನು ಒಂದು ಚಡ್ಡಿ ಹಾಕೊಂಡು ಹೋಗ್ತದೆ ನಾವು ಶಾಲೆಗೆಲ್ಲ. ಒಂದು 4-5ನೇ ಕ್ಲಾಸಿಗೆಲ್ಲ ಚಡ್ಡಿ, ದೊಡ್ಡ ಚಡ್ಡಿ ಹಾಕೊಂಡು ಒಂದು ಅಂಗಿ ಹಾಕೊಂಡೆಲ್ಲ ಹೋಗ್ತಲ್ಲ. ಚಡ್ಡಿ ಅಂಗಿ ಅಲ್ಲ ನಮ್ದು, ಪ್ಯಾಂಟ್ ಅಲ್ಲಿ ಇರಲಿಲ್ಲ ಆಗ್ಲಿ ಸಂದೀಪ್. ಈ ಚಡ್ಡಿ ಕಳಕ್ ಕಾಲಿಗೆ ರಪ ಬಿಟ್ಟು ಹೊತ್ತಿಗೆ ಅಯ್ಯೋ ಎಲ್ಲ ನೆನ್ಪಾತಿತ್ತು ಆಗ್ಲಿ. ಎಲ್ಲ ಬಾಸುಡ್ಡೆ ಬಂದಿರ್ತು. ಮನೆಯವ್ರು ಏನೂ ಕೇಂತಿಲ್ಲ, ಏನಿಲ್ಲ. ಹೊಡೆದ್ರನ ನಿನ್ನ ಗಲಾಟೆ ಜಾಸ್ತಿ ಆಯ್ತು, ಮತ್ ನಿಂಗೆ ನಾನೇ ಬಡಿತೆ, 4 ಬಡಿತೆ, ಇನ್ನು 4 ಬಡಿತೆ ಅಂತ ಮನೆಯವರೇ ಬಡಿಕ್ ಶುರು ಮಾಡ್ತಾರೆ. ಇನ್ನು ಮಾಸ್ಟರ್ ಬಡಿದಿರ್. ಈಗಿನ ಕಾಲದ ಹಂಗಲ್ಲ, ಸಣ್ಣಕ್ಕೆ ಎಷ್ಟು ಒಂದ್ 4 ಮಾತಾಡ್ರೆ ಸಾಕು, ಮನೆಗೆ ಬಂದಾಯ್ತು, ಅಪ್ಪ ಅಮ್ಮನ ಕರ್ಕೊಂಡು ಹೋಯ್ತು, ಕೂರ್ಸಿ ಆಯ್ತು. ಮಾಸ್ಟರ್ ಏನಾರು ಹೇಳುಕಿತ್ತ, ಮಾಸ್ಟರ್ ಹೇಳಿದ್ ಇವ್ರ ತಲೆಗೆ ಹೋಗ್ಕಿತ್ತ ಅಲ್ದ. ಈ ತರ ಕಾಲ ಬದಲಾವಣೆ. ಈಗಿನ ಮಕ್ಕಳು ತಪ್ಪು ಅಲ್ಲ, ನಮ್ಮ ತಪ್ಪು ಅಲ್ಲ. ಕಾಲ ಬದಲಾವಣೆ ಆದ ಕೂಡಲೇ ಕೋಲ ಚೇಂಜ್ ಆಗ್ತಾ ಹಂಗೆ ಮನುಷ್ಯರದ್ದು. ಕೋಲ ಅಂದ್ರೆ ನಮ್ದು ವ್ಯವಸ್ಥೆ. ಮೊದ್ಲೆಲ್ಲ ಯಾವ ತರ ಬಟ್ಟೆ ಇತ್ತು ಅಲ್ಲ, ಎಲ್ಲರೂ ಒಳ್ಳೆ ಹಳೆ ಸ್ಟೈಲ್ ಬಟ್ಟೆ, ಬೆಲ್ ಬಾಟಮ್ ಪ್ಯಾಂಟ್ಗಳೇನು, ಈಗ ಜೀನ್ಸ್ ಪ್ಯಾಂಟ್ ಎಲ್ಲ ಬಂದು ಎಲ್ಲ ಬದಲಾವಣೆ. ಅಂದ್ರೆ ಗಂಡಸ್ರದ್ದು ಹೇಳ್ತಿದ್ದೆ, ಹುಡುಗರದ್ದು ಹೇಳ್ತಿದ್ದೆ, ಹುಡುಗಿಯರ ವಿಷಯ ಹೇಳ್ತಿಲ್ಲ. ಈ ಕಾಲ ಬದಲಾವಣೆ ಟೈಮಿಗೆ ಈಗಿನ ಮಕ್ಳಿಗೆ ಸ್ಟ್ರೆಂತ್ ಕಮ್ಮಿ ಆಗ್ತಿತ್ತು ಅಲ್ಲ. ಸ್ಟ್ರೆಂತ್ ಇಲ್ಲ ಈಗಿನ ಮಕ್ಳು ಏನ್ ಮಾಡ್ಕಂದ್ರೆ ಈಗಲೂ ಕೂಡ ಸಾಧ್ಯ ಆದಷ್ಟು ಆಟಗಳನ್ನ ಗ್ರೌಂಡಿಲ್ ಆಡ್ಲಿ ಅಲ್ದ. ಮನೆಯೊಳಗೆ ಅಂತ ಆಟ ಆಡು, ಮನೇಲಿ ಆಟ ಆಡಿ ಸಾಕತ್. ಮನೇಲಿ ಆಟ ಆಡಿ ಮತ್ತೆ ಸಿಟ್ಟೆ ಬತ್ತು. ಮನೇಲಿ ಆಟ ಯಾವ ಆಟ? ಮೊಬೈಲ್ ಆಟ. ಈ ಮೊಬೈಲ್ ಆಟ ಆಡಿ ಸಿಟ್ಟು ಬರ್ದೇ ಇರುತ್ತ ಅಲ್ದ. ಅದು ಯಾವತ್ತು ಒತ್ತಿ ಕಾಮ್ದು ಮತ್ತೆ ಅದ್ ತಲೆ ಒಂಥರ ಗಿರ್ಗಿರ್ ಅಂತಿರುತ್ತೆ. ಇಲ್ಲ ಅಪ್ಪ ಅಮ್ಮ ಎದುರು ಹೋದ ಕೂಡಲೇ ಸಿಟ್ಟು ಬತ್ತು. ತನ್ನಿ ಅಂಬುದು. ಅವ್ರಿಗೆ ಒಂದು ಕೆಲಸ ಹಚ್ಚಿ ಬಿಡುದು ಅಪ್ಪ ಅಮ್ಮನಿಗೆ, ಇವ್ರು ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇದ್ರು. ಇದೇ ಮುಂದುವರ್ತಿತ್ತು. ಓದಂದ್ರು ಕೂಡ ಅಯ್ಯೋ ಮೊಬೈಲ್ ಬತ್ತು, ಇಂಟರ್ನೆಟ್ಲೆಲ್ಲ ಬತ್ತು, ನಾನು ಕಂಡು ಓದ್ತೆ ಅಂಬುದು. ಏನು ಓದುದಿಲ್ಲ, ಅಲ್ಲಿ ರೀಲ್ಸ್, ಶಾರ್ಟ್ಸ್, ಇದನ್ನೇ ಬೇರೆ ಎಂತ ಕಾಣ್ತಿಲ್ಲ. ಅದ್ರಲ್ಲಿ ನಿಜವೇ ಮೊಬೈಲ್ ಹಿಡ್ಕೊಂಡು ಹಿಂಗ ಒತ್ಕೊಂಡು ಏನಾರು ಕಂಡ್ರಿತ್ತಲ್ಲ, ಬೇಕಾದಷ್ಟು ಇತ್ತದ. ಒಳ್ಳೇದು ಇತ್ತು, ಕೆಟ್ಟದಿತ್ತು. ನಮ್ಗೆ ಯಾವ್ದು ಮನುಷ್ಯ ಸಾಮಾನ್ಯ ಗುಣ ಅಲ್ದ. ಮನುಷ್ಯನ ಸಾಮಾನ್ಯ ಗುಣ ಯಾವುದು? ಒಳ್ಳೇದನ್ನ ಯಾವತ್ತೂ ಅಷ್ಟು ಪಕ್ಕನೆ ಸ್ವೀಕರಿಸುದಿಲ್ಲ. ಕೆಟ್ಟದ್ ಕಂಡು ಕೂಡ ಎಲ್ಲರೂ ಮಾತಾಡ್ತಾರೆ. ಅದೇ ರೀತಿ ಕೆಟ್ಟದ್ ನಮ್ಗೆ ಆಕರ್ಷಿತವಾಗು ಜಾಸ್ತಿ, ಕೆಟ್ಟ ಆಕರ್ಷಣೆ ಜಾಸ್ತಿ ಇರುತ್ತೆ ನಮ್ಗೆ. ಒಳ್ಳೆ ಆಕರ್ಷಣೆಗಳು ಕಡಿಮೆ. ಅದು ಮನುಷ್ಯನಿಗೆ ಸಾಧಾರಣ, ಅದು ಸರ್ವೇ ಸಾಮಾನ್ಯ ಗುಣ ಮಾನವಂದು. ಅದೇ ರೀತಿ ಮಕ್ಕಳಂದ್ರೆ ಹೆಂಗಂದ್ರೆ
ಒಂದು ಕ್ಲೀನ್ ಸ್ಲೇಟ್ ಅಂದ್ರೆ ಬಿಳಿ ಹಾಳೆ ಇದ್ದಂಗೆ. ನಾವು ಅಲ್ಲಿ ಏನ್ ಬೇಕಾದ್ರೂ ಬಿಡ್ಸ್ಲಿಕ್ಕೆ ದೊಡ್ಡವರಾದ್ರು ಅಲ್ದ. ನಾನು ಯಾವತ್ತು ಹೇಳೋಕಿತ್ತು, ಒಂದು ಗೋಡೆಗೆ ನಾವು ಸೆಗಣಿ ತೆಗ್ದು ಹಿಂಗ್ ಬಿಸಾಡ್ರೆ ಎಂತ ಆತ, ಅಂಟು ಕಾಣುತ್ತೆ. ಹಂಗೆ ಮಕ್ಳ ಮನಸ್ಸು ಕೂಡ ಹಂಗೆ ಇರುತ್ತೆ. ಎಲ್ಲ ಓಪನ್ ಆಗಿ ತಕಂತ್ರ ನಾವು ಏನೇ ಕೊಟ್ರು ಅವ್ರು ತಕಂತ್ರ. ಅದಕ್ಕೆ ನಾವು ಕೊಡುವವರು ಒಳ್ಳೇದನ್ನೇ ಕೊಡ್ತಾ ಹೋದ್ರೆ ಮಕ್ಳು ಹುಷಾರದು ಅಲ್ದ. ಹಂಗೆ ನಮ್ಮ ಕಾಲೆಲ್ಲ ಹಂಗಲ್ಲ, ನಮ್ಮ ಕಾಲ ಏನ್ ಹೇಳ್ರು ತಲೆ ಗೊತ್ತಿಲ್ಲ, ರಿಬಾಂಡ್ ಹೊಡಿತಿತ್ತು ನಮ್ಮ ತಲೆಯಿಂದ. ಆ ತರದ್ ನಮ್ಗೆ ಗಟ್ಟಿ ತಲೆ ಈತಾಗ್ಲಿಕ್ಕೆ ಅಲ್ದ, ಗಟ್ಟಿ ಕಲ್ಗುಂಡು ತರ್ತಾನೆ. ಹೀಗೆ ಒಂದು ಮಕ್ಕಳ ಒಂದು ಚೇಂಜ್, ಬದಲಾವಣೆ ಜಗದ ನಿಯಮ. ನಾನು ಆಗ್ಲೇ ಹೇಳಿದೆ, ಬದಲಾವಣೆ ಆಗದ್ರೆ ಏನ್ ಗಮ್ಮತ್ತಿರುತ್ತಲ್ಲ. ಅದೇ ತರ ಇದ್ರೆ ಈಗ ಮೊದ್ಲೇ ನಾವು ನೆಗಾಡ್ತಿತ್ತು ಮೊಬೈಲ್ ಫೋನ್ ಒಂದ್ ಇಲ್ಲಿ ನಿಂತ್ಕೊಂಡು ನಾವು ಆಟ ಆಡ್ತಿತ್ತು ಕಣಿ ಅಲ್ದ. ಒಂದು ವೈರ್ ಅಲ್ಲಿಂದ ಇಲ್ಲಿ ತಪ್ಪುದು, ಮತ್ತೆ ಇಲ್ಲೊಂದು ಗೆರಟೆ ಇಡೋದು, ಈ ಕಡೆ ಸೈಡ್ ಒಂದು ಗೆರಟೆ ಇಟ್ಕೊಂಡು ಹಿಂಗೆ ಕಿಮ್ಮಿಗೆ ಇಟ್ಕೊಂಬುದು, ಆ ಕಡೆ ಸೈಡ್ ಒಂದು ಕೋಲದು ಕಟ್ಕೊಂಡು ಹಿಂಗ್ ಮಾತಾಡೋದು, ಹಲೋ ಅಂತ. ಇಲ್ಲಿ ನೀವು ಹಲೋ ಅಂತ ಎಂತಕ್ಕೆ ಅಂತಿಲ್ಲ, ಇದು ಹೊರಗಿನ ಸೌಂಡಿಗೆ ಅಂದ್ ಆದ್ರೂ ಕೂಡ ಇವ ಇಲ್ಲಿಂದ ಹಲೋ ಅಂದ್ರೆ ಅದು ಆಗ್ಲಿಗೆ ನಮ್ ತಲೆಗೆ ಬಂದಿತ್ತಲ್ಲ. ಆ ನಂತರ ಬಂತು ಇದು ಬಂತಲ್ಲ, ನಾವು ಸಂದೀಪತ್ತಿಗೆ ಫೋನ್ ಇತ್ತು, ಲ್ಯಾಂಡ್ಲೈನ್ ಇತ್ತು. ಆ ನಂತರ ಮೊಬೈಲ್ ಮಾತಾಡ್ತಾರೆ ಹಿಂಗ ಅಂದ್ಕೊಳ್ಳಿ ಎಲ್ಲ ನೆಗಾಡ್ತಿದ್ರು. ಕೆಲವರೆಲ್ಲ ಬಸ್ಸಲ್ಲಿ ಮೊಬೈಲ್ ಮಾತಾಡೋದು, ಫಸ್ಟ್ ಮೊಬೈಲ್ ತಗೊಂಡು ಅಡಿ ಕಾಣ್ಕೊಂಬರ್ರೆ. ನಾವು ಬಸ್ಸಲ್ಲಿ ಹೋಗ್ತಿತ್ತು, ಒಬ್ಬ ಏನು ಬೊಬ್ಬೆ ಹೊಡಿತಾ ಏನಾಯ್ತು ಇವನಿಗೆ ನಮ್ಗೆ ಗೊತ್ತಿಲ್ಲ, ನೀವು ಕಿಮ್ಮಿ ಕೈ ಹಿಡ್ಕೊಂಡು ಬೊಬ್ಬೆ ಹೊಡಿತಾ. ಫಸ್ಟ್ ನಮ್ಗೆ ಎಂತ ಗೊತ್ತಿಲ್ಲ. ಲಾಸ್ಟಿಗೆ ಹತ್ರ ಕಂಡ್ರೆ ಎಂತಾಯ್ತು ಮರ ಕಂಡ್ರೆ ಸುಮ್ಮನಿರ್ ಮಾರೆ, ನಾ ಫೋನ್ ಮಾತಾಡ್ತಿದ್ದೆ, ನೀವು ಕೈಲಿ ಸಣ್ಣ ಮೊಬೈಲ್ ಇತ್ತಲ್ಲ ಆಗ್ಲಿ ನೋಕೆ ಡಬಲ್ ಅದ್ರ ಹಿಡ್ಕೊಂಡು ಹಿಂಗ್ ಬೊಬ್ಬೆ ಹಿಡಿತ ಅಂತ. ನಮ್ಗೂ ಹೋಯ್ತಾ ಇದು ಎಂದಕ್ಕೆ ಬೊಬ್ಬೆ ಹಿಡಿತ, ಇವನಿಗೆ ಎಂತ ಆಯ್ತಪ್ಪ ಬಸ್ಸಲ್ಲಿ. ಮತ್ತೆ ಗೊತ್ತಾಯ್ತು, ಆಗ್ಲಿಗೆ ಎಲ್ಲರೂ ನೆಗಾಡುದು ಅವ್ನು ಕಣ್ಕೊಂಡು, ಇವನಿಗೆ ಬೇರೆ ಕೆಲಸ ಇಲ್ಲ, ಇವನಿಗೆ ಅಂತ ಮೊಬೈಲ್ ಹಿಡ್ಕೊಂಡು ನೆಗಾಡ್ದೆ ಎಂತ ಬೊಬ್ಬೆ ಹಿಡಿತ, ಮೊಬೈಲ್ ಹಿಡ್ಕೊಂಡು ಎಂತ ಬೊಬ್ಬೆ ಹಿಡಿತಂದು ನೆಗಾಡ್ತಿದ್ರು. ಈಗ ಎಲ್ಲರೂ ಕೈಲಿ ಒಂದಲ್ಲ ಎರಡಲ್ಲ ಮೂರು ಮೊಬೈಲ್ ಅಲ್ದ. ಒಂದು ಮೊಬೈಲ್ ಸಾಕತ್ತಿಲ್ಲ, ಇನ್ನೊಂದು ನಂಬರ್ ಸಾಕಲ್ಲ, ಇನ್ನೊಂದು ನಂಬರ್, ಮೂರಲ್ಲೂ ವಾಟ್ಸಪ್. ಬೆಳಿಗ್ಗೆ ಎದ್ಕೊಂಡು ಒಂದು 5 ನಿಮಿಷ ಕಾಂಬ ಅಂತ ಕೂತವನ 2 ಗಂಟೆ ಅಲ್ದೆ ಹೇಳುದಿಲ್ಲ, ಅಷ್ಟು ಮೊಬೈಲ್ ಅಲ್ಲ. ಒಂದು ವಿಡಿಯೋ ಕಾಂಬ ಅಂತ ಕೂಕಂಬುದು, ಮತ್ತೊಂದು 10 ವಿಡಿಯೋ ಕಂಡುಬಿಡುದು. ಅದ್ರ ಮಧ್ಯೆ ಕೆಲವರೆಲ್ಲ ಕಾಮಿಡಿ ವಿಡಿಯೋ ಬಂತಂದ್ರೆ ಅದನ್ನ ಕಾಂತ ಹಾಕೊಂಬುದು, ಅದನ್ನ ಶೇರ್ ಮಾಡೋದು. ಮತ್ತೆ ಬೆಳಿಗ್ಗೆ ಎಲ್ಲರಿಗೂ ಒಂದು ಗುಡ್ ಮಾರ್ನಿಂಗ್ ಕಳ್ಸೋದು, ಗುಡ್ ಮಾರ್ನಿಂಗ್ ಗುಡ್ ನೈಟ್. ಕೆಲವರು ಬರೀ ಗುಡ್ ಮಾರ್ನಿಂಗ್ ಮಾತ್ರ, ಅಂದ್ರೆ ನೀವು ನಮ್ಮ ನೆನಪಲ್ಲಿ ಇದ್ರಿ ಅಂತ ಅರ್ಥ. ಆದ್ರೆ ಮನೆಯಲ್ಲಿ ಎದ್ದು ಕೂಡ್ಲೆ ನಮ್ಮ ಮನೆಯಲ್ಲಿ ಇಪ್ಪವರಿಗೆ ಯಾರಿಗೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋದಿಲ್ಲ. ಹೊರಗಿನವರಿಗೆಲ್ಲ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಸರಿ ಇರುತ್ತೆ ಅಲ್ದ. ಕಾಲ ಕೆಟ್ಟೋಯ್ತು ಅಂತ ಹೇಳುಕಿಲ್ಲ, ಒಳ್ಳೇದಾಯ್ತು ಅಂತ ಹೇಳುಕಿಲ್ಲ. ಅದೇ ತಿಂಬು ಆಹಾರಗಳು ಕೂಡ ನಮ್ದೆಲ್ಲವೂ ಚೇಂಜ್ ಆಯ್ತು. ನಾವು ಮೊದಲು ಆಸೆ ಇಡ್ಲಿ ಅಂತ ಮನೇಲಿ ಮಾಡಿದ್ ಮಾತ್ರ ತಿಂತಿದ್ದ. ಈಗ ಏನೆಲ್ಲ ಬೈತು, ಪಿಜ್ಜಾ ಅಂಬರು, ಬರ್ಗರ್ ಅಂಬರು, ದಿಲ್ ಖುಷ್ ಅಂಬರು. ನನ್ಗೆ ಗೊತ್ತಿಪ್ಪಷ್ಟು ಕೆಲವೆಲ್ಲ ಹೆಸರು ಹೇಳ್ತೇವೆ, ಸಿಕ್ಕಾಪಟ್ಟೆ ನೂಡಲ್ಸ್, ಮತ್ತೆ ಗೋಬಿ ಮಂಚೂರಿ, ಎಂತ ಬೇಕು ನಿಮ್ಗೆ ತರದ್ದು. ಹಂಗೆ ತರ ಕಾಯಿಲೆ ಬಂತು ಅಲ್ಲ. ಎಲ್ಲ ತಿಂದ ಕಾಯಿಲೆ, ಎಲ್ಲವೂ ಕೆಮಿಕಲ್. ಮೊದಲಿನ ಕಾಲದಲ್ಲಿ ಎಂತ ಇತ್ತು, ಒಳ್ಳೆ ಅಕ್ಕಿ, ಒಳ್ಳೆ ಅನ್ನ, ಕೊಚ್ಚಕ್ಕಿ ಅನ್ನ ಊಟ ಮಾಡಿರ್ತಲ್ಲ, ಬೆಳಿಗ್ಗೆ ಸ್ವಲ್ಪ ತಿಂದ್ರೆ ಸಾಯಂಕಾಲದವರೆಗೆ ನಿಮ್ಗೆ ತಲೆ ಬಿಸಿ ಇಲ್ಲ ಅಂತ ಒಂದು ಖುಷಿ ಕಾಲ. ಅದೇ ರೀತಿ ಅಷ್ಟು ಸ್ಟ್ರಾಂಗ್ ಇಪ್ಪಂತ ಒಂದು ದೇಹ ಐತೆ ಎಲ್ಲರಿಗೂ. ಹಿಂದಿನ ಕಾಲದವ್ರು ದೊಡ್ಡ ಕಲ್ಲುಗಳೆಲ್ಲ ಹೊತ್ಕೊಂಬತ್ತಿದ್ರು, ಗೊತ್ತಾ ನಿಮಗೆ? ಕೆಲವು ಕಡೆ ಹಾಕಿರ್ಕಣಿ, ಕೆಲವು ಕಲ್ಲು ದೊಡ್ಡ ಕಲ್ಲುಗಳು, ಇದು ಅವ ತಂದದ್ದು ಇವ ತಂದದ್ದು ಅಂತ ಹೇಳ್ತಾರಲ್ಲ, ನಿಜವಾಗಿ ಅವ್ರು ತಂದವ್ರೆ ಅವರು. ಯಾಕಂದ್ರೆ ಅಷ್ಟು ಸ್ಟ್ರೆಂತ್ ಐತಿ. ಈಗಿನವ್ರಿಗೆ ಅದನ್ನು ಅಲ್ಲಾಡ್ಸೋಕತ್ತ ಕಾಣಿ, ಅವ್ರು ಬೇಡ ನಮ್ಗೆ ಅಲ್ಲಾಡ್ಸೋಕತ್ತ ಈಗಿನ ಕಾಲ ಹೌದಾ. ಅಂದ್ರೆ ನಮ್ಮ ಸ್ಟ್ರೆಂತ್ ಎಲ್ಲ ಕಮ್ಮಿ ಆಗ್ತಾ ಹೋಯ್ತು. ರಾಜ ಮಹಾರಾಜರ ಕಾಲಲ್ಲೂ ಮಹಾಭಾರತದ ಕಾಲೆಲ್ಲ ಒಬ್ಬೊಬ್ರು ಯಾವ ತರ ಆಳಿದ್ರು ಮುಗೋಯ್ತಾ ನಿಮ್ಗೆ? ನಾವೆಲ್ಲ ಅಂದ್ರೆ ಎಲ್ಲ ಹೇಳುದು ಕೇಳದ್ ನಾವು ನಿಜವಾಗಿ. ಮಹಾಭಾರತದಲ್ಲ ಭೀಮ ಅಂದ್ರೆ ಯಾವ ತರ, ಅರ್ಜುನ ಅಂದ್ರೆ ಯಾವ ತರ, ಎಂತ ಶಕ್ತಿ, ಎಷ್ಟು ಆಳು. ಈಗ ಅದು ಕಡಿಮೆ ನಾವು ಈ ತರ ಬಂದಿದ್ವಿ. ಇನ್ನಿನ್ನು ಜನರೇಷನ್ ಯಾವ ತರ ಬರ್ತೋ ಗೊತ್ತಿಲ್ಲ. ಇಪ್ಪದನ್ನ ಖುಷಿ ಪಟ್ಕೊಂಡಿಪ್ಪ, ಏನ್ ಹೇಳ್ತೀರಿ ಅಲ್ಲ. ಎಲ್ಲರಿಗೂ ಮತ್ತೊಂದು ನಮಸ್ಕಾರ, ಬತ್ತೆ ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೇನೆ ನಿಮ್ಗೆ. ಎಲ್ಲರಿಗೂ ಟಾಟಾ, ಬಾಯ್, ಸಿ ಯು.